ನಮಸ್ತೆ. ಫ್ರೈಡೇ ವ್ಲಾಗ್ ಇದು. ಫ್ರೈಡೇ ಬಂದು ಮನೆಯಲ್ಲಿ ಟಿಫನ್ ಮಾತ್ರ ಮಾಡಿಕೊಂಡು ಅಕ್ಕನ ಮನೆಯಲ್ಲಿ ಅಕ್ಕನ ಸೊಸೆಗೆ ಬರ್ಡೇ ಇತ್ತು. ಯಾಕಂದರೆ ಈಗ 4 ಮಂತ್ಸ್ ಆಯಿತು ಮದುವೆ ಆಗಿ. ಬಂದು ಈ ವರ್ಷ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರ ಮನೆಯಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲ ನಮ್ಮ ಕಿರಣೆಲ್ಲ ಡೆಕೋರೇಷನ್ ಮಾಡಿ ನೈಟ್ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ರಂತೆ. ನಾವು ಯಾರೂ ಹೋಗೋಕ್ಕಾಗಿಲ್ಲ 12 ಗಂಟೆಯಲ್ಲಿ. ಬೆಳಗ್ಗೆಗೆ ಅತ್ತಿಗೆ ಎಲ್ಲ ಬಂದಿದ್ದರು. ಮೋಹಿತ್ತು ಮೋನಿನೂ ಎಲ್ಲ ಬಂದಿದ್ದ. ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲಕ್ಕೆಲ್ಲ ಪ್ರಿಪೇರ್ ಮಾಡಿದ್ವಿ. ಡಿನ್ನರ್ ಎಲ್ರಿಗೂ ಅಲ್ಲೇ ಹೇಳಿದರು. ನಾನು ನನ್ನ ಮಕ್ಕಳು ಎಲ್ಲ ಹೋಗಿದ್ವಿ. ಎಲ್ಲ ಕೇಕ್ ಕಟ್ ಮಾಡಿಸಿ ಅಕ್ಕ ಅವ್ರ ಅತ್ತೆನೂ ಬಂದಿದ್ದರು, ಮತ್ತು ಪ್ರವಳಿಕ ಅವ್ರ ತಂದೆ ತಾಯಿ, ಅವ್ರ ತಮ್ಮ ತಂಗಿ ಎಲ್ಲರೂ ಬಂದಿದ್ದರು. ಎಲ್ಲರೂ ಕೇಕ್ ಕಟ್ ಮಾಡಿಸಿ ಎಲ್ಲರೂ ತಿನ್ನಿಸ್ಬಿಟ್ಟು ಸ್ವಲ್ಪ ಎಲ್ಲ ಗಿಫ್ಟೆಲ್ಲ ಕೊಟ್ಟರು. ಹುಡುಗರೆಲ್ಲ ಸೇರಿ ಒಂದು ಪ್ಯಾಕ್ ಮಾಡಿಕೊಂಡು ಎಲ್ಲ ಗಿಫ್ಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಕ್ಕನೂ ಕಾಲು ಚೈನು ಮತ್ತು ಇನ್ನೂ ಏನೋ ತಂದಿದ್ದರು ಜಿಯೋಟಿಯಿಂದ. ಅದನ್ನು ಕೊಟ್ಟರು. ನಾನು ಅಕ್ಕ ಏನೋ ಕೇಕ್ ತಿನ್ನಿಸ್ಬಿಟ್ಟು ಹರ್ಷಿತಾ ನಿಶಿತಾನು ಕೇಕ್ ತಿನ್ನಿಸಿದ್ರು. ಎಲ್ಲ ತಿನ್ನಿಸಿ ನಮ್ಮ ಸರಿತಾ ಎಲ್ಲ ಬಂದಿದ್ದರು. ಸಿಂಪಲಾಗಿ ಎಲ್ಲ ಮನೆಯಲ್ಲೇ ಮಾಡಿಕೊಡ್ವಿ. ಡಿನ್ನರಿಗೆ ಬಂದು ಜಾಮೂನು ಸ್ವೀಟ್ ಮಾಡಿಬಿಟ್ಟು ಪಲಾವ್ ಮಾಡಿಬಿಟ್ಟಿದ್ವಿ ಸಿಂಪಲಾಗಿ ಸಾಕು ಅಂತ. ಎಲ್ಲ ಫೋಟೋಗಳು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಏನೇನು ಗಿಫ್ಟ್ ಕೊಟ್ಟರು ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇತ್ತು ಪ್ರವಳಿಕ. ತುಂಬಾ ಚೆನ್ನಾಗಾಯಿತು. ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದಕ್ಕೆ ಖುಷಿಯಿಂದ ಎಲ್ಲ ಬಂದಿದ್ದರು. ಎಲ್ಲ ಚೆನ್ನಾಗಾಯಿತು. ಎಲ್ಲನೂ ಅಲ್ಲೇ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಎಲ್ಲ ಗಿಫ್ಟ್ ಓಪನ್ ಮಾಡಿ ನೋಡ್ತಾಯಿದ್ರು. ಇದಾಗಿತ್ತು ಫ್ರೆಂಡ್ಸ್ ಶುಕ್ರವಾರದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.